ಎಸ್ ಎಸ್ ಸರ್, ಇದೀಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭ್ರಷ್ಟಾಚಾರ ಅನ್ನುವಂಥ ವಿಚಾರದಲ್ಲಿ ಅಂದ್ರೆ ಪ್ರತಿ ಬಾರಿನೂ ಕೂಡ ಈ ಕಾಂಗ್ರೆಸ್ ಅಲ್ಲಿ ಸಿಎಂ ಮತ್ತು ಡಿಸಿಎಂಗಳ ಮೀಟಿಂಗ್ ಗಳಾಗ್ತಾ ಇರ್ತವೆ. ಡಿನ್ನರ್ ಮೀಟಿಂಗ್ ಅಂತ ಆಗುತ್ತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಆಗುತ್ತೆ. ಬಟ್ ಈ ಮೀಟಿಂಗ್ ಗಳಾಗುವಂತದಕ್ಕೆ ತಮ್ಮ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಇಷ್ಟು ಮಟ್ಟಿಗೆ ಅಲ್ಲಿ ಅಟ್ಟರ್ ಫ್ಲಾಪ್ ಆಗಿ ಕೂತ್ಕೊಂಡಿದೆ ಅಂದ್ರೆ ಯಾವುದೇ ರೀತಿ ಆರ್ಥಿಕವಾಗಿ ಬೆಳವಣಿಗೆನೇ ಇಲ್ಲ. ಅಲ್ಲಿ ರಾಜ್ಯಕ್ಕೆ ಏನ್ ಕೊಡಬೇಕು ಅನ್ನೋದನ್ನು ಸಹಿತ ನಾವು ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಆದ್ರೆ ಅದ್ರ ಬಗ್ಗೆ ಒಂದಿನಾನು ಸಹಿತ ಈ ರೀತಿಯಾಗಿ ಮೀಟಿಂಗ್ ಆಗಿರುವಂತದನ್ನ ನಾವು ನೋಡಿಲ್ಲ. ಆದ್ರೆ ಈ ಪದೇ ಪದೇ ಡೆಲ್ಲಿಗೆ ಹೋಗೋಕೆ, ಪದೇ ಪದೇ ಐಷಾರಾಮಿ ಬದುಕೋಕೆ ಮಾತ್ರ ಇಲ್ಲಿ ನಾಯಕರು ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅಧಿಕಾರಗಳನ್ನ ಅಂತ. ಅದೇ ಅವ್ರಿಗೆ ಯಾಕೆ ಬೇಕಾಗಿದೆ? ಅವ್ರು ಬಂದಿರೋದು ಅಧಿಕಾರ ಅನುಭವಿಸ್ಲಿಕ್ಕೆ ಬಂದಿರೋದು, ಸಂಪಾದನೆ ಮಾಡ್ಲಿಕ್ಕೆ ಬಂದಿರೋದು. ಈ ಜನರಿಗೆ ರಸ್ತೆಗಳು ಸರಿ ಇಲ್ಲ, ನೀರು ಬರ್ತಾ ಇಲ್ಲ, ಕರೆಂಟ್ ಬರ್ತಾ ಇಲ್ಲ ಅಂದರೆ ಅವ್ರಿಗೆ ಅದು ಸಮಸ್ಯೆ ಅಲ್ವೇ ಅಲ್ಲ ಬಿಡಿದೆ. ಏಕೆಂದರೆ ಇನ್ನೊಂದು ಏನಾದರೂ ವಿಷಯ ಏನಂದರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಸುಮಾರು ಒಂದು 20 ವರ್ಷದಲ್ಲಿ ಸುಮಾರು ಒಂದು 7 ಕಂಟ್ರಿ ಸುತ್ತಾಡಿದ್ದೀನಿ. ಅಲ್ಲಿ ಕೆಲವು ಜಾಬ್ ಮಾಡಿದ್ದೀನಿ, ಬಿಸ್ನೆಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬೇರೆ ಬೇರೆ ದೇಶಗಳ ಬಗ್ಗೆ ಪರಿಸ್ಥಿತಿ ಗೊತ್ತಿದೆ, ತುಂಬ ಚೆನ್ನಾಗಿ ಗೊತ್ತಿದೆ. ಅಲ್ಲೆಲ್ಲ ಹೇಗೆಂದರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನೋಡಿ, ನಿಮಗೆ ಜನರ ಮೂಲಭೂತ ಹಕ್ಕು ಏನಂತ ಶಿಕ್ಷಣ ಮತ್ತು ಆರೋಗ್ಯ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರೆ. ಒಳ್ಳೆ ಒಂದು ಹೈ ಕ್ವಾಲಿಟಿ ಕೊಡ್ತಾರೆ. ಈ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಡೆಲ್ಲಿಯಲ್ಲಿ ಆಗಿರುವಂಥ ಶಿಕ್ಷಣ ಕ್ರಾಂತಿ, ನೀವು ನಿಜವಾಗ್ಲೂ ನಿಮಗೆ ಸಮಯ ಸಿಕ್ಕರೆ ಡೆಲ್ಲಿ ಬಗ್ಗೆ ಸ್ಟಡಿ ಮಾಡಿ. ಎಜುಕೇಷನ್ ಫಾರ್ಮೇಟ್ ಈ ರಾಮನ್ ಪಾರ್ಟಿ ಮಾಡಿತ್ತು ನೋಡಿ. ಅಂಥ ಒಂದು ಹೈ ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಆರೋಗ್ಯ ಸಿಸ್ಟಮ್ ಇರ್ಬೋದು, ಇವತ್ತಲ್ಲಿ ಡೆಲ್ಲಿಯಲ್ಲಿ ಹಾಳಾಗಿದೆ. ಅದು ಬೇರೆ. ಅಂದರೆ ನಾನು ಹೇಳೋ ವಿಷಯ ಏನಂದರೆ, ಜನರು ಇವರು ಟ್ಯಾಕ್ಸ್ ಕಟ್ತಾರೆ. ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರೋದು ಅವ್ರ ಮೂಲಭೂತ ಸೌಕರ್ಯಗಳು, ಮೂಲಭೂತ ಹಕ್ಕುಗಳಿದಾವಲ್ಲ ಅವ್ರಿಗೆ ಸರಿಯಾಗಿ ಸಿಗಬೇಕಾಗಿದೆ. ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೀರು ಇರ್ಬೋದು, ರಸ್ತೆ ಇರ್ಬೋದು, ಈ ಹವಾಮಾನ, ಒಳ್ಳೆ ಗಾಳಿ ಇರ್ಬೋದು, ಇವೆಲ್ಲ ಮನುಷ್ಯನ ಹಕ್ಕುಗಳು. ಇವೆಲ್ಲ ಇವು ಕೊಡಬೇಕಾಗಿಯೇ ನೀವು ಸರ್ಕಾರಗಳ ಒಂದು ಕರ್ತವ್ಯ. ಅದು ಮರ್ತು ಬಿಟ್ಟಿದ್ದಾರೆ. ಇವತ್ತಿನ ಇದೆ ಅಂದರೆ ಅಧಿಕಾರಿಶಾಹಿಗಳು ಸೇರಿ ಅಧಿಕಾರದಲ್ಲಿದ್ದರೆ ಏನು ಮಾಡಬೇಕು ಅನ್ನೋ ಒಂದು ಬೇಸಿಕ್ ಒಂದು ನಾರ್ಮ್ ಇರುತ್ತಲ್ಲ, ಅದೇ ಕಳೆಬಿಟ್ಟಿದ್ದಾರೆ ಇವರು. ಅದೇ ಅರ್ಥನೇ ಇಲ್ಲ ಅವ್ರಿಗೆ. ಎದಕ್ಕೂ ನಾವು ಬಂದಿದ್ದೀವಿ, ಕೂತಿದ್ದೀವಿ, ನಮ್ದು ಏನು ಕೆಲಸ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಒಂದು ಆ ಪ್ರಮೇಯನೇ ಇಲ್ಲ. ಏನಾಗಿದೆ? ಅಧಿಕಾರ ಬೇಕು. ಅವ್ರು ಏನಪ್ಪ, ನೀ ಎಷ್ಟು ಲೂಟಿ ಮಾಡಿದೆ, 10 ಕೋಟಿ ಮಾಡಿದ, ನಾ 20 ಕೋಟಿ ಮಾಡಬೇಕು, 50 ಕೋಟಿನ 100 ಕೋಟಿ, ಇವೆಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಆಮೇಲೆ ಅವರು ಮಕ್ಕಳೆಲ್ಲ ಎಲ್ಲೋ ಅಂದರೆ ಬೇರೆ ಬೇರೆ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಐಷಾರಾಮಿ ಜೀವನ ನಡೆಸ್ತಾರೆ, ಒಂದು ಐಷಾರಾಮಿ ಕಾರ್ಗಳೆಲ್ಲ ಓಡಾಡ್ತಾರೆ. ಅಂದರೆ ಇಲ್ಲಿ ಜನರ ಮಾತು ಏನಾಗಿದೆ ಅಂದರೆ ಭಿಕ್ಷುಕ ಥರ ಆಗಬೇಕು. ಇವತ್ತೊಂದು ಬೆಳಿಗ್ಗೆ ಒಂದು ಸ್ಲಮ್ ಏರಿಯಾಗೆ ಹೋಗಿದ್ದೆ ಉತ್ತರಳ್ಳಿಯಲ್ಲಿ. ಆ ಸ್ಲಮ್ ಏರಿಯಾದಲ್ಲಿ ಹೇಗಿದೆ ಅಂದರೆ, ಮಳೆ ಬಂದುಬಿಟ್ರೆ ಆ ನೀರೆಲ್ಲ ಮನೆ ಒಳಗಡೆ ಹೋಗುತ್ತೆ. ಮಳೆ ಬಂದ ದಿವಸ ಆ ಮನೆಯಲ್ಲಿರುವಂಥ ಸ್ಲಮ್ಮಲ್ಲಿರುವಂಥ ಮಕ್ಕಳು ಎಲ್ಲ ಟೋಟಲ್ ಫ್ಯಾಮಿಲಿ ಇದೆಲ್ಲ ಎತ್ಕೊಂಡು ಕೂತ್ಕೊಳ್ಬೇಕು. ಎಲ್ಲಂದರೆ ಇದು ಉತ್ತರಳ್ಳಿ ವಿಷ್ಣುವರ್ಧನ್ ರೋಡ್ ಮೇನ್ ರೋಡಲ್ಲಿ ರಜಿತಾದ್ರಿ ಹೋಟೆಲ್ ಇದೆ, ಪಕ್ಕದಲ್ಲಿ ಒಂದು ಸ್ಲಮ್ ಇದೆ. ಆ ಸ್ಲಮ್ ಬಗ್ಗೆ ಹೇಳ್ತಾರೆ ನಿಮಗೆ, ಗೊಂಡರಪಾಳ್ಯ ಅಂತೇಳಿ. ಆ ಸ್ಲಮ್ ವಿಸಿಟ್ ಮಾಡಿದೆ ಬೆಳಗ್ಗೆ. ಇವತ್ತು ವಿಸಿಟ್ ಮಾಡಿದಾಗ ಗೊತ್ತಾಯ್ತು ಏನಂದರೆ, ನೀರು ಮಳೆ ಬಂದುಬಿಟ್ರೆ ಅಲ್ಲಿ ಜೀವನ ಒಂಥರ ಒಂದು ನರಕ ಯಾತನೆ ಇರುತ್ತೆ. ಸುಮಾರು ಒಂದು 200 ಫ್ಯಾಮಿಲಿಗಳಿದ್ದಾವೆ ಅಲ್ಲಿ. 200 ಫ್ಯಾಮಿಲಿಗಳನ್ನು ತಗಡು ಹಾಕೊಂಡು ಶೆಡ್ ಹಾಕೊಂಡು ಕೂತಿದ್ದಾರೆ. ಆಮೇಲೆ 3-4 ಹಾವುಗಳು ಕೂಡ ಓಡಾಡ್ತಾ ಇದ್ದಾವಂತೆ. ಅಂದರೆ ನಮ್ಮ ಪರಿಸ್ಥಿತಿ ಯಾವ ಥರ ಇದೆ ನೋಡಿ. ಅಲ್ಲಿ ರಾಜಕಾರಣಿಗಳು ಬರ್ತಾರಂತೆ. ಅಲ್ಲಿ ಒಬ್ಬ MLA ಇದ್ದಾನೆ, ಕೃಷ್ಣಪ್ಪ ಅಂತೇಳಿ, BJP MLA, 4 MLA. ಅವು ಏನು ಮಾಡೋದೇ ಇಲ್ಲ. ಅಂದರೆ ವಿಷಯಗಳು ಏನಂದರೆ ನಾಳೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜನರು ಕಷ್ಟ ಎಲ್ಲಿದೆ ಅದನ್ನು ಸ್ಟಡಿ ಮಾಡೋದು, ಅವ್ರಿಗೆ ಸೊಲ್ಯೂಷನ್ ಹುಡ್ಕೋದು, ಇದು ಮೂಲಭೂತ ಕರ್ತವ್ಯ ನಮ್ಮದು ರಾಜಕಾರಣಿಗಳಾಗಿ. MLA ಇರ್ಬೋದು, ಇನ್ನು ಕಾರ್ಪೊರೇಟರ್ ಆಗಿರ್ಬೋದು, MP ಗಳಾಗಿರಲಿ. ಹೋಗ್ಲಿ ಲೇಔಟ್ ವಿಚಾರದಲ್ಲಿ ಮತ್ತೆ ಮನೆಯನ್ನ ತಾವ್ಬಿಡ್ತವ್ರು ಏನಂದ್ರೆ ಲೇಟೇ ಆಗ್ಲಿಲ್ಲ ಪ್ರೊಸೆಸ್ಗಳ. ಯಾಕಂದ್ರೆ ನೋಡಿ ಏನಾಗಿದೆ, ಎಂಡ್ ಆಫ್ ದ ಡೇ ಏನಾಗ್ಬಿಟ್ಟಿದೆ, ವೋಟ್ ಬ್ಯಾಂಕ್ ರಾಜಕಾರಣ ಆಗ್ಬಿಟ್ಟಿದೆ. ಓಲೈಕೆ ಇರ್ಬೋದು, ವೋಟ್ ಬ್ಯಾಂಕ್ ರಾಜಕಾರಣ ಇದೆ ನೋಡಿ. ಇದು ನಮ್ಮ ದೇಶಕ್ಕಿರುವಂಥ ಒಂದು ದೊಡ್ಡ ಶಾಪ್ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಇವತ್ತು ಕೆಲಸ ಮಾಡಿ. ಇವತ್ತು ಎಷ್ಟೊಂದು ನಾಯಕರ ಹೆಸರು ಹೇಳ್ಕೊಂಡು ಬರ್ಬೋದು ನಾನು. ರಾಮಕೃಷ್ಣ ಹೆಗಡೆ ಅವ್ರಿಗೆ ಯಾರು ಜಾತಿ ಇತ್ತು? ಮಹಾನಾಯಕರಾಗಿ ಹೋದ್ರು ಅವರು ಅಲ್ವಾ. ಹೋಗಿ ನದಿ ಸಾಬರಂತೆ ಒಬ್ಬ ರಾಜಕಾರಣಿ, ಮುಸ್ಲಿಂ ರಾಜಕಾರಣಿ, ಎಂಥ ರಾಜಕಾರಣಿ ಕರ್ನಾಟಕದಲ್ಲಿ, ಮೇರು ವ್ಯಕ್ತಿತ್ವ ರಾಜಕಾರಣಿ. ಇಂಥ ರಾಜಕಾರಣಿಗಳು ಸಿಗೋಲ್ಲ ನಮಗೆ. ಅಂಥ ರಾಜಕಾರಣಿಗಳಿದ್ದಂಥ ನಮ್ಮ ರಾಜ್ಯ. ದೇವರಾಜರಸರಂಥ ರಾಜಕಾರಣ ಮಾಡಬೇಕು, ಕಲಿಬೇಕಾ ನಾವು? ನಿಜಲಿಂಗಪ್ಪರಷ್ಟು ಪ್ರಾಮಾಣಿಕ ರಾಜಕಾರಣಿ ಬೆಳಿಬೇಕಾ ನಮಗೆ? ಗೌಡ್ರಂಥ ರಾಜಕಾರಣ ಬೇಕಾ? ಶಾಂತವೀರ್ ಗೋಪಾಲ್ ಎಂತೆಂಥ ರಾಜಕಾರಣಿಗಳು ಇವತ್ತು ಎಲ್ಲಿದ್ದಾರೆ? ಎಂಥವ್ರಿದ್ದಾರೆ ಅಂದರೆ, ಆ ಚಿತ್ರದುರ್ಗ MLA ಪಂಪು ಅಂತ MLAಗಳಿದ್ದಾರೆ. ಆ ಕುಲಕರ್ಣಿ ಬಂದ್ಬಿಟ್ಟು ಹುಬ್ಬಳ್ಳಿ MLA ಮರ್ಡರ್ ಮಾಡೋವಂಥ MLAಗಳು ಅವ್ರು ಕೂತಿದ್ದಾರೆ. ಆಮೇಲೆ ಇದೇನು BF ಮೂವಿ ನೋಡುವಂಥ, ವಿಧಾನಸೌಧ ನೋಡುವಂಥ MLAಗಳು ವಿಧಾನಸೌಧದಲ್ಲಿ ಕೂತಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಲ್ಲಿ ಕೂತಿದ್ದಾರೆ. ಒಂದು ಕ್ಯಾಸಿನೋ ಮಾಫಿಯಾ ವಿಧಾನಸೌಧದಲ್ಲಿದೆ. ಡ್ರಗ್ಸ್ ಮಾಫಿಯಾದವರು ಇದರಲ್ಲಿದ್ದಾರೆ, ವಿಧಾನಸೌಧದಲ್ಲಿದ್ದಾರೆ. ಮೆಡಿಕಲ್ ಮಾಫಿಯಾದವರು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಿಮ್ಮ ಕಡೆ? ಇವತ್ತು ಒಂದು ವಿಷಯ ಹೇಳ್ತೀನಿ ನಿಮಗೆ. ಕಬ್ಬಿಗೆ ನಾವು ಪಂಜಾಬಲ್ಲಿ 4,000 ಒಂದು ಟನ್ನಿಗೆ ಕೊಡ್ತಾಯಿದ್ದೀವಿ.
ಇಲ್ಲಿ ಇವ್ರು ಕೊಡ್ತಾ ಇರೋದಂದ್ರೆ 3,100 ಮಾಡಿದ್ದಾರೆ ಆಯಿತಾ. ಅದೇನಂದರೆ ಇಲ್ಲಿ ಯಾಕೆ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಯಾಕಾಗುತ್ತೆ, ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಅಲ್ಲಿ ರಿಕವರಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಆದರೂ ಯಾಕೆ ಮಾಡೋಕ್ಕಾಗ್ತಿಲ್ಲ? ಯಾಕಾಗೋದಿಲ್ಲ ಅಂದರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು 99% ಶುಗರ್ ಫ್ಯಾಕ್ಟ್ರಿಗಳು ರಾಜಕಾರಣಿಗಳಿಗೆ ಬಿಲೊಂಗ್ ಆಗಿದೆ. ಶಿಕ್ಷಣ ವ್ಯವಸ್ಥೆ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳನ್ನು ಉತ್ತಮವಾಗಿ ಸ್ಕೂಲ್ ಕಟ್ಟಿಬಿಟ್ರೆ ಇವರು ಏನಾಗುತ್ತೆ? ಯಾರಿದ್ದಾವೆ ಇವತ್ತು? ಪ್ರೈವೇಟ್ ಸ್ಕೂಲ್ಗಳೆಲ್ಲ ಯಾರಿದ್ದಾವೆ? ಮೆಡಿಕಲ್ ಕಾಲೇಜ್ಗಳು ಯಾರಿದ್ದಾವೆ? ಯಾರಿದ್ದಾವೆ ಇವತ್ತು? ಪ್ರತಿಯೊಬ್ಬ ರಾಜಕಾರಣಿಗಳದ್ದು ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಅವ್ರು ಯಾಕೆ ಗೌರ್ಮೆಂಟ್ ಸ್ಕೂಲ್ಗಳು ರೆಡಿ ಯಾಕೆ ಇಷ್ಟಪಡ್ತಾರೆ? ಮಾಡಕ್ ಬರ್ತಾರಾ? ಇಲ್ಲ. ಸರ್ಕಾರಿ ಸ್ಕೂಲ್ಗೆ ಮಕ್ಕಳು ಬರ್ತಾ ಇಲ್ಲ ಅಂತ ಬಂದ್ ಮಾಡ್ಬಿಡು. ನೀವತ್ತು ನಂಬ್ತಿರೋ ಆಮ್ ಆದ್ಮಿ ಪಾರ್ಟಿ ಗೌರ್ಮೆಂಟ್, ಡೆಲ್ಲಿ ಗೌರ್ಮೆಂಟ್ ಇರುವಾಗ ಸುಮಾರು 2024-25ರಲ್ಲಿ 18 ಲಕ್ಷ ನಂಬರ್ ಇಟ್ಕೊಳ್ಳಿದ್ದು 18 ಲಕ್ಷ ಪ್ರೈವೇಟ್ ಸ್ಕೂಲಲ್ಲಿರುವಂಥ ವಿದ್ಯಾರ್ಥಿಗಳು, ಶ್ರೀಮಂತ ವಿದ್ಯಾರ್ಥಿಗಳು ಕೂಡ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಜಾಯ್ನ್ ಆಗಿದ್ದಾರೆ. ಅಂತಂತ ಸ್ಟ್ಯಾಂಡರ್ಡ್ ಎಜುಕೇಶನ್ ಸಿಸ್ಟಮ್ ಮಾಡಿದ್ವಿ ನಾವು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಸ್ನೇಹಿತರು ಪಾಪ ಅಲ್ಲಿ ಡೆಲ್ಲಿಯಲ್ಲಿ ಆಗಿರೋ ಸ್ಕ್ಯಾಮ್ಗಳ ಬಗ್ಗೆ ಮಾತಾಡಕ್ ಸಾಧ್ಯ ಇಲ್ಲ ಸರ್. ಹೇಳ್ತೀನಿ ಕೇಳಿ, ರಾಜಕಾರಣದಲ್ಲಿ ಇವತ್ತೇನಾದ್ರು ಬಲಿಪಶು ಆಗಿರೋದಂದ್ರೆ ಅರವಿಂದ್ ಕೇಜ್ರಿವಾಲ್ ಬಿಟ್ರೆ ಮತ್ತೆ ಯಾರು ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅಂತ ಪ್ರಾಮಾಣಿಕ ರಾಜಕಾರಣಿ ಈ ದೇಶದಲ್ಲಿ ಇರಕ್ ಸಾಧ್ಯ ಇಲ್ಲ. ಅವ್ರು ಎಷ್ಟು ಆಗಿದ್ರು ಅಂದ್ರೆ ಒಂದು ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡ್ತಾರೆ. ಆ ಮೊಹಲ್ಲಾ ಕ್ಲಿನಿಕ್ ಅಲ್ಲಿ ಬಡವರಿಗೋಸ್ಕರ ಈ ಸಣ್ಣ ಸಣ್ಣ ಇಸ್ಲಾಂಗಳಲ್ಲಿ ಒಂದು ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿರ್ತಾರೆ. ಅಲ್ಲಿ 2,000 ಕೋಟಿ ಭ್ರಷ್ಟಾಚಾರ. ಉತ್ತರ ಕೊಡ್ತೀನಿ ನಿಮಗೆ. ಮೊಹಲ್ಲಾ ಕ್ಲಿನಿಕ್ ಅಂತ ಕಾನ್ಸೆಪ್ಟ್ ನ ಇವ್ರ ಸ್ಕೂಲ್ಗಳು ನಮ್ಮ ಸಾಹೇಬ್ರು ಅಲ್ಲ, ಟ್ರಂಪ್ ಹೆಂಡತಿ ಬಂದ್ಕೊಂಡು ನೋಡ್ತಾಳೆ. 3,500 ಕೋಟಿ. ಅಮೆರಿಕದ ರಾಷ್ಟ್ರಪತಿಯ ಹೆಂಡತಿ ಬಂದು ನಮ್ಮ ಡೆಲ್ಲಿ ಶಿಕ್ಷಣ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲದೆ ಸಿಂಗಾಪುರ್ ಏನಂದ್ರೆ ಒಬ್ಬ ಸರ್ಕಾರಿ ಶಾಲೆಯಂತ ಟೀಚರ್ಗಳು ಸಿಂಗಾಪುರ್, ಫಿನ್ಲ್ಯಾಂಡ್ಗೆಲ್ಲ ಹೋಗಿ ಟ್ರೈನ್ ತೊಗೊಂಡು ಬರ್ತಾರೆ ಯಾವ ತರ ಎಜುಕೇಶನ್ ಮಾಡ್ಬೇಕಂತ ಹೇಳಿ. ಹೋಗ್ಲಿ, ಒಂದು ಬಿಸ್ನೆಸ್ ಬಸ್ಟರ್ ಮಾಡ್ತಾರೆ ಮೇಡಮ್. ಒಂದು ಬಿಸ್ನೆಸ್ ಬಸ್ಟರ್ ಹೇಳ್ತೇನೆ ನಿಮಗೆ, ಇದು ಒಳ್ಳೆ ವಿಷಯ, ಚರ್ಚೆ ಮಾಡೋಣ ನಾವು. 10-12ನೇ ಕ್ಲಾಸಲ್ಲಿ ಹುಡುಗರಿಗೆ ದುಡ್ಡು ಕೊಟ್ಬಿಟ್ಟು 5,000 ಕೊಡ್ತಾರೆ. ಅಂದ್ರೆ ಕೊಟ್ಟು ಅವ್ರಿಗೆ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾರೆ. ಸುಮಾರು 32 ಸ್ಟಾರ್ಟ್ಅಪ್ಗಳು 12ನೇ ಕ್ಲಾಸ್ ಅಂದ್ರೆ 10, 11, 12ನೇ ಕ್ಲಾಸ್ ಅಲ್ಲೇ 32 ಸ್ಟಾರ್ಟ್ಅಪ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅಂದ್ರೆ ಸ್ಲಮ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ಕೂಡ ಇವತ್ತು ಬಿಸ್ನೆಸ್ ಮಾಡೋ ಲೆವೆಲ್ ಬಂದಿದ್ದೀವಿ. ಸ್ವಲ್ಪ ರಾಜಕಾರಣ ದೂರ ಇಡೋಣ ಸರ್, ರಾಜಕಾರಣ ದೂರ ಇಡೋಣ, ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡೋಣ. ಇವತ್ತು ಮೋದಿ ಸರ್ಕಾರ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಕೇವಲ 250 ಇಂದ 300 ಸ್ಟಾರ್ಟ್ಅಪ್ಸ್ ಇತ್ತು. ಇವತ್ತು 2.5 ಲಕ್ಷ ಸ್ಟಾರ್ಟ್ಅಪ್. ಎಲ್ಲ ಬೋಗಸ್ ಮೋದಿ ಏನಂದ್ರೆ ಅದಾನಿ ಅಂಬಾನಿ ಬಿಟ್ರೆ ಮತ್ತೇನಿಲ್ಲ. ಮೋದಿ ಬಿಟ್ರೆ ಮೋದಿಗೆ ಕೇಳಿ, ಮೊನ್ನೆ ಬಜೆಟ್ ಬಂತಲ್ಲ, ಮೊನ್ನೆ ಬಜೆಟ್ ಅಲ್ಲಿ ಆರೋಗ್ಯಕ್ಕೆ ಅನುದಾನ ಕಡಿತ, ಶಿಕ್ಷಣ ಅನುದಾನ ಕಡಿತ, ಮತ್ತೇನ್ ಮಾಡ್ತಿದ್ದೀರಾ ನೀವು? ಅಂದ್ರೆ ಇವ್ರು ಮಾಡಿರೋ ಬಜೆಟ್ ಅಲ್ಲಿ 17 ಲಕ್ಷ ಕೋಟಿ. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಸರ್, ಇದೀಗ ಎಲ್ಲರೂ ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು. ಇದೀಗ ನೋಡಿದ್ರಿ ಯಾವ ರೀತಿಯಾಗಿ ಹಗರಣದ ಕುರಿತಾಗಿ ಅಲ್ಲಿ ಸರ್ಕಾರದಲ್ಲಿ ನಡೀತಾ ಇದೆ, ಏನೆಲ್ಲ ಹಗರಣಗಳು ನಡೀತಾ ಇದೆ, ಇದನ್ನ ತಡೆಗಟ್ಟೋದು ಹೇಗೆ ಅನ್ನುವುದನ್ನ ಅಲ್ಲಿ ಗಮನಿಸೋದಕ್ಕಿಂತ ಮುನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ನಾಯಕರು, ನಮ್ಮ ಅಧಿಕಾರಿಗಳು ಮಾಡ್ತಾ ಇರುವಂತ ಕೆಲಸಗಳು ಹೇಗಿದಾವೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಯಿತು. ಇದೇ ಇವರೆಗಿನ ಸ್ಪೆಷಲ್ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.